ಹಲೋ ಫ್ರೆಂಡ್ಸ್, ನಾವಿವತ್ತು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ಈ ಪಾಠದಲ್ಲಿ ಅಭ್ಯಾಸ 13.3ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಪಾಠದ ಬಗ್ಗೆ ಹಲವಾರು ಲೆಕ್ಕಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಬಹುದು. ಹಾಗಾದ್ರೆ ಇವತ್ತಿನ ದಿವಸ ನಾವು ಈ ಲೆಕ್ಕವನ್ನು ಬಿಡಿಸೋಣ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ ಬನ್ನಿ. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಹೌದಾ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತಾ ಇದೀವಿ. 308 ಚದರ ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು 14 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಪಾದದ ತ್ರಿಜ್ಯ ಕಂಡುಹಿಡಿಯಿರಿ. ನೋಡಿ, ಮೊದಲನೇದಾಗಿ ದತ್ತಾಂಶಗಳನ್ನು ಏನೇನು ಕೊಟ್ಟಿದ್ದಾರೆ ಅದನ್ನ ಬರೆದುಕೊಳ್ಳೋಣ. ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದು? ಶಂಕುವಿನ ಕೊಟ್ಟಿದ್ದಾರೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು? 308 ಚದರ ಸೆಂಟಿಮೀಟರ್. ಹೌದಾ, ಮತ್ತೇನು ಕೊಟ್ಟಿದ್ದಾರೆ? ಅದರ ಓರೆ ಎತ್ತರ. ಓರೆ ಎತ್ತರ ಓರೆ ಎತ್ತರ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ. ಎಲ್ ಏನು? ಎಲ್ ಎಷ್ಟಿದೆ? 14 ಸೆಂಟಿಮೀಟರ್. ಎಷ್ಟು? 14 ಸೆಂಟಿಮೀಟರ್. ಹೌದಾ, ಹಾಗಾದ್ರೆ ನಾವು ಈಗ ಏನು ಕಂಡುಹಿಡಬೇಕಾಗಿದೆ? ತ್ರಿಜ್ಯ. ತ್ರಿಜ್ಯ ಅಂದ್ರೇನು? ರೇಡಿಯಸ್. ತ್ರಿಜ್ಯ ಅಂದ್ರೇನು? ರೇಡಿಯಸ್. ಆರ್ ಇಸ್ಕೊಲ್ಟು ಎಷ್ಟು ಅಂತೇಳಿ ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ನಮ್ಗೆ ಆರ್ ಕಂಡುಹಿಡಬೇಕಂದ್ರೆ ನಮ್ಗೇನು ಗೊತ್ತಿರಬೇಕು? ವಕ್ರ ಮೇಲ್ಮೈ ವಿಸ್ತೀರ್ಣ ಗೊತ್ತಿರಬೇಕು, ಎಲ್ ಗೊತ್ತಿರಬೇಕು. ಹಾಗಾದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ಕೊಲ್ಟು. ಹೌದಾ, ಸೂತ್ರ ಏನು? ಪೈ ಆರ್ ಎಲ್. ಪೈ ಆರ್ ಎಲ್ ಅಂದ್ರೆ ಪೈ ಗುಣಿಸು ಆರ್ ಗುಣಿಸು ಎಲ್. ಹೌದಾ, ಹಾಗಾದ್ರೆ ನಮ್ಗೆ ಇಲ್ಲಿ ಏನೇನು ಗೊತ್ತಿದೆ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಗೊತ್ತಿದೆ 308. ಹೌದಾ, ಆಮೇಲೆ ಪೈ ಅಂದ್ರೆ 22 ನೆಕ್ಸ್ಟ್ ಆರ್ ಗೊತ್ತಿಲ್ಲ, ಕಂಡುಹಿಡಬೇಕಾಗಿದೆ. ಆರ್ ಅಂತ ಬರ್ಕೊಳ್ಳಿ. ಆಮೇಲೆ ಎಲ್ ಅಂದ್ರೆ ಓರೆ ಎತ್ತರ 14 ಸೆಂಟಿಮೀಟರ್. ಎಷ್ಟು? 14 ಸೆಂಟಿಮೀಟರ್. ಈಗ ನೋಡಿ, 7 ಒಂದ್ಲೆ 7 ಎರಡ್ಲೆ 7 ಒಂದ್ಲೆ 7 ಎರಡ್ಲೆ ಕಟ್ತಾ ಹೋಗ್ತಾ ಇದೆ. ಇಲ್ಲಿ ಏನಾಯ್ತು? 22 ಗುಣಾಕಾರ ಆರ್ ಗುಣಾಕಾರ 2. ಹಾಗಾದ್ರೆ ನೋಡಿ, ಇದನ್ನ ಯಾವ ರೀತಿಯಾಗಿ ಲೆಕ್ಕ ಮಾಡ್ಬೋದು ಅಂದ್ರೆ 308 ಹಾಗೆ ಬರ್ಕೊಳ್ಳಿ. 308 ಹಾಗೆ ಬರ್ಕೊಳ್ಳಿ. ಇಲ್ಲಿ ಏನಾಯ್ತು? 22 ಗುಣಾಕಾರ 2 ಅಂದ್ರೆ 44 ಗುಣಾಕಾರ 6 ಉಳಿತು. ನಮಗೇನ್ ಬೇಕಾಗಿದೆ? ಆರ್ ಬೇಕಾಗಿದೆ. ಹೌದಾ, ಹಾಗಾದ್ರೆ ನಂಗೆ ಆರ್ ಬೇಕಂದ್ರೆ 308 ಹೀಗೆ ಇಡಿ, ಆರ್ ಹೀಗೆ ಇಡಿ. ಈ 44 ಈ ಕಡೆ ಕರ್ಕೊಂಬನ್ನಿ. ಈ ಕಡೆ ಬಂದಾಗ ಗುಣಾಕಾರ ಇದ್ದದ್ದು ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ಹೌದಾ, ಹಾಗಾದ್ರೆ ನೋಡಿ, ಇದನ್ನ ಈಗ ನಾವು ಏನ್ ಮಾಡ್ಬೇಕು? ಕರ್ತಾ ಹಿಡಿಯೋಣ. ಇಲ್ಲಿ ನೋಡಿ, ಇಲ್ಲಿ 8 ಇದೆ, ಇಲ್ಲಿ ಎಷ್ಟಿದೆ? 44 ಇದೆ. ಅಂದ್ರೆ ಇದು 2ರಲ್ಲೂ ಕೂಡ ಕಟ್ತಾ ಹೋಗ್ತಾ ಇದೆ, 4ರಲ್ಲೂ ಕೂಡ ಕಟ್ತಾ ಹೋಗ್ತಾ ಇದೆ. ಹೌದಾ, ಹಾಗಾದ್ರೆ ನಾವು ಆದಷ್ಟು ಏನು ಮಾಡ್ಬೇಕು? ದೊಡ್ಡ ಸಂಖ್ಯೆಯಲ್ಲಿ ಕಟ್ತಾ ಹೊಡೆಯೋಣ. ಈಗಾಗಲೇ 44 ಅನ್ನೋದು ನಮ್ಗೆ ಗೊತ್ತಿದೆ. ಹೌದಾ, 44 ಅಂದ್ರೆ ಗೊತ್ತಿದೆ. ಇದು 11ರಲ್ಲೇ ಕಟ್ತಾ ಹೋಗ್ತಾ ಇದೆ ಮತ್ತು 22ರಲ್ಲೂ ಕೂಡ ನಮಗೆ 42 ಕಟ್ತಾ ಹೋಗ್ತಾ ಇದೆ. ಅಂದ್ರೆ ನಾವು ಈಗ ಫಸ್ಟ್ ಏನ್ ಮಾಡೋಣ? 22ರಲ್ಲೇ ಕಟ್ತಾ ಹೊಟ್ಟು ನೋಡೋಣ. 22 ಎರಡ್ಲೆ 22 ಎರಡ್ಲೆ 22 ಒಂದ್ಲೆ 22. 30ರಲ್ಲಿ 22 ಕಳೆದಾಗ 8 ಉಳಿತು, 88 ಆಯ್ತು. 22 ಮೇಲೆ 88 ಇದೆಯಾ? ಇದೆ. 22 ನಾಲ್ಕಲೆ 22 ನಾಲ್ಕಲೆ ಬಂತು. ಹಾಗಾದ್ರೆ ಇಲ್ಲಿ ಏನಾಯ್ತು? 14. ಇಲ್ಲಿ ಏನಾಯ್ತು? 2 ಒಂದ್ಲೆ 2 7ಲೆ. ಹಾಗಾದ್ರೆ ಆರ್ ಇಸ್ಕೊಲ್ಟು ಏನು ಅಂತ? 7 ಬಂತು. ಹಾಗಾದ್ರೆ ಆರ್ ಅಂದ್ರೆ ತ್ರಿಜ್ಯ ಎಷ್ಟಾಯ್ತು?
7, ಇಲ್ಲೆಲ್ಲ ಯೂನಿಟ್ಸ್ ಹತ್ರ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ಸೆಂಟಿಮೀಟರ್. ಹಾಗಾಗಿ ಶಂಕುವಿನ ಪಾದದ ತ್ರಿಜ್ಯ ಆರ್ ಅಂದ್ರೇನು, ತ್ರಿಜ್ಯ 7 ಸೆಂಟಿಮೀಟರ್, 7 ಸೆಂಟಿಮೀಟರ್ ಅಂತೇಳಿ ಹೇಳ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.